ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಒಂದು ಸಿಂಪಲ್ ಈಸಿ ರೆಸಿಪಿ ಎಲ್ಲರೂ ಮಾಡ್ತಾರೆ ಮನೇಲಿ, ಆದರೂ ಸಿಂಪಲ್ಲಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೀವಿ. ಅದನ್ನು ನಿಮಗೊಂದು ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೇನೆ. ತುಂಬ ಈಸಿ ನೋಡಿ. 2 ಟೇಬಲ್ ಸ್ಪೂನ್ ಆಯಿಲ್, ಮಸ್ಟರ್ಡು, ಕರಿಬೇವು, ಒಣಮೆಣಸು ಮತ್ತು ಗ್ರೌಂಡ್ ನಟ್. ಸ್ಕಿಪ್ ಮಾಡೋರು ಮಾಡ್ಬೋದು. ಮತ್ತು ಗಟ್ಟಿ ಅವಲಕ್ಕಿಯಲ್ಲಿ 3 ಥರ ಅವಲಕ್ಕಿ ಇದೆಯಲ್ಲ, ಇದು ಗಟ್ಟಿ ಅವಲಕ್ಕಿ. ಅದನ್ನು ಚೆನ್ನಾಗಿ 2 ಸಲ ತೊಳ್ಕೊಂಡು ಚೆಂದ ಹಿಂಡಿ ಈ ಥರ ಹಾಕ್ಕೊಳ್ಳೋದು. ಮತ್ತು ಸ್ವಲ್ಪ ಅರಿಶಿನ ಪೌಡರ, ಉಪ್ಪು, ಕೊಕೊನಟ್ ತುರಿದುಕೊಂಡಂತಹ ತೆಂಗಿನ ತುರಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗ್ತಾ ಅವಲಕ್ಕಿ ಉಡಿ ಆಗುತ್ತೆ. ಯಾವ ಥರ ತೊಳೆಯುವಾಗ ಮುದ್ದೆ ಆಗಿರುತ್ತಲ್ಲ, ಅದು ಬಿಡಿಸ್ಕೊಂಡು ಕ್ಲಿಯರ್ ಆಗುತ್ತೆ. ನೋಡಿ ಎಷ್ಟು ಡ್ರೈ ಆಗಿ ಬಂತ ಅಂತ. ಸಾಫ್ಟಾಗೂ ಇರುತ್ತೆ, ಡ್ರೈ ಆಗೂ ಇರುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಫೈನಲಿ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋಬೇಕು. ಇದು ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸು ಮಾಡ್ಕೋಬೋದು ಈ ಥರ. ಮತ್ತು ಇಲ್ಲ ನಾವು ಅರ್ಜೆಂಟಾಗಿ ಎಲ್ಲಾದರೂ ಟೂರೋ ಟ್ರಾವೆಲೋ ಮಾಡಿ ಬಂದಾಗ ಮನೆಯಲ್ಲಿ ಅಡುಗೆ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಕೂಡ ಈ ಥರ ಮಾಡಿ ತಿನ್ಬೋದು ಫ್ರೆಂಡ್ಸ್. ಇದು ತುಂಬ ಉಪಯುಕ್ತ. ಅಂದರೆ ಅರ್ಜೆಂಟಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೊಟ್ಟೆನೂ ತುಂಬುತ್ತೆ, ಗಟ್ಟಿ ಅಲ್ವಾ ಅವಲಕ್ಕಿ, ಹಸಿವನ್ನು ನೀಗಿಸುತ್ತೆ. ಮಕ್ಕಳು ಕೂಡ ಮಾಡ್ಬೋದು ಈಸಿಯಾಗಿ. ಇದು ಕ್ಯಾರಿಯರು ತಗೊಂಡೋಗ್ಬೋದು ಫ್ರೆಂಡ್ಸ್. ಯಾಕಂದರೆ ವೆಯ್ಟ್ಲೆಸ್ ಇರುತ್ತೆ. ಮಕ್ಕಳಿಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಅಮ್ಮಂದಿರಿಗೆ ಈಸಿ ಬೆಳಿಗ್ಗೆ ಎದ್ದು ರೆಡಿ ಮಾಡೋಕ್ಕೆ. ಈಗ ರೆಡಿ ಆಗಿದೆ ಫ್ರೆಂಡ್ಸ್. ಹೀಗೆ ಸರ್ವ್ ಮಾಡ್ಕೊಂಡ್ರೆ ಆಯಿತು.